ಹೆಂಡತಿ ಗಂಡನ್ನ 2 ಕೋಟಿ ಇನ್ಶೂರೆನ್ಸ್ ದುಡ್ಡಿಗೆ ಸಾಯಿಸಿರೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇದು ನಡೆದಿರೋದು ಬೆಳಗಾವಿಲಿ. ಅವರ ಹಸ್ಬೆಂಡ್ ಬಂದ್ಬಿಟ್ಟು ಅವ್ರ ಹೆಸರು ಮಂಜರ್ಗೆ ಅಂತ, ಸಂದೀಪ್ ಮಂಜರ್ಗೆ ಅಂತ. ಅವ್ರ ಆರ್ಮಿ ಆಫೀಸರ್, ಎಕ್ಸ್ ಆರ್ಮಿ ಆಫೀಸರು. ಸರ್ವಿಸೆಲ್ಲ ಮುಗಿಸ್ಕೊಂಬಂದು ಬೆಳಗಾವಿಯಲ್ಲಿ ಊರಲ್ಲಿ ಇರ್ತಾರೆ. ಸುಮ್ಮನೆ ಇರಬೇಕಲ್ಲ, ಓಡಾಡಿಕೊಂಡು ಅಂತ ಹೇಳ್ಬಿಟ್ಟು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಅವ್ರ ಊರಲ್ಲೊಬ್ಬ ಕಬಾಬ್ ಹಾಕ್ಕೊಂಡು ಒಬ್ಬ ಇರ್ತಾನೆ, ಪುಂಡರೀಕ ಅಂತ. ಅವ್ನ ಪರಿಚಯ ಆಗುತ್ತೆ. ಇವ್ರೇನು ಮಾಡ್ತಾರೆ, ಅವನ ಜೊತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಹೋಟ್ಲ್ ಇಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹೋಟ್ಲ್ ಇಡ್ತಾರೆ ಕೂಡ, ಒಂದು ಸಣ್ಣದಾಗಿ ಒಂದು ಹೋಟ್ಲನ್ನೇ ಇಡ್ತಾರೆ. ಚೆನ್ನಾಗಿ ಆಗ್ತಿರುತ್ತೆ ಹೋಟ್ಲು. ಅವನು ಪುಂಡರೀಕ ಇವ್ರ ಮನೆಗೆ ಬರ್ತಿರ್ತಾನೆ. ಇವರು ಕೂಡ ಚೆನ್ನಾಗಿ ಮಾತಾಡ್ತಿರ್ತಾರೆ. ಈ ಸಂದೀಪ್ ಮಂಜರಿಗೆ ಮತ್ತು ಅವರ ವೈಫು ಸುಮಾ ಕೂಡ ಚೆನ್ನಾಗೇ ಇರ್ತಾರೆ. ದಿನ ಬೆಳ್ದಂಗೆ ಸ್ವಲ್ಪ ಜಾಸ್ತಿ ಹತ್ರ ಆಗಿಬಿಡ್ತಾನೆ. ಯಾರು ಈ ಪುಂಡರೀಕ ಮತ್ತು ಸುಮಾ ಮಂಜರಿಗೆ ಮತ್ತು ಸಂದೀಪ್ ಮಂಜರಿಗೆ ಎಲ್ಲ ಹತ್ರ ಆಗಿಬಿಡ್ತಾರೆ. ಹತ್ರ ಆಗಿ ಈ ಎಕ್ಸ್ ಆರ್ಮಿ ಆಫೀಸರ್ಗೆ ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಸ್ವಲ್ಪ ಹ್ಯಾಬಿಟ್ ಇರುತ್ತೆ. ಇವ್ರು ಡೈಲಿ ಈ ಡ್ರಿಂಕ್ಸಿಗೆ ಸುಮಾ ಅವ್ರ ವೈಫು ಸ್ವಲ್ಪ ನಿದ್ರೆ ಮಾತ್ರೆ ಹಾಕ್ಕೊಡ್ತಾ ಇರ್ತಾರೆ. ಪುಂಡರೀಕ ಕೇಳ್ತಾನೆ, ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ. ಬಿಡಿ, ಸತ್ರ ಸಾಯಿಲಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಇವರು ಪುಂಡರೀಕ, ಈ ಕಬಾಬ್ ಅಂಗಡಿಯವನು ಮತ್ತು ಸುಮಾ ಎಕ್ಸ್ ಆರ್ಮಿ ಆಫೀಸರ್ ಅವರ ಮಧ್ಯೆ, ಎಕ್ಸ್ ಆರ್ಮಿ ಆಫೀಸರ್ ಅವ್ರ ವೈಫು ಅವ್ರ ಮಧ್ಯೆ ಸ್ವಲ್ಪ ರಿಲೇಷನ್ಶಿಪ್ ಬೆಳೆದ್ಬಿಟ್ಟಿರುತ್ತೆ. ಇವ್ರದ್ದು ಲವ್ ಡವಿ ಅದೆಲ್ಲ ನಡೀತಾ ಇರುತ್ತೆ. ಒಂದು ದಿವಸ ಪ್ಲ್ಯಾನ್ ಮಾಡ್ತಾರೆ, ನಾನು ನೀನು ಒಂದಾಗ್ಬಿಡೋಣ, ಇವನ್ನ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಮುಗಿಸ್ಬಿಟ್ರೆ ನಮಗೇನು ಲಾಭ? ಇವನು ಸುಮ್ಮನೆ ಸತ್ತೋಗ್ಬಿಟ್ರೆ ನಮಗೇನು ಲಾಭ? ನಾಳೆ ದಿನ ಬದುಕಕ್ಕೆ ಕಾಸ್ಬೇಕಲ್ಲ ನಮಗೆ ಅಂದ್ಬಿಟ್ಟು ಇವನ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡ್ಸೋಣ, ಒಂದು 2 ಕೋಟಿದು. ಇವನು ಆಕಸ್ಮಿಕವಾಗಿ ಸತ್ತೋದ್ರೆ ಆ ಇನ್ಶೂರೆನ್ಸ್ ದುಡ್ಡು ನಮಗೆ ಬರುತ್ತೆ. ಸೊ ಅದಾದಮೇಲೆ ನಾವು ಜಾಲಿಯಾಗಿರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವನ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿಸ್ತಾರೆ. HDFC ಅಲೋ ಬ್ಯಾಂಕಲ್ಲಿ, ಅದ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ 2 ಕೋಟಿಗೆ ಮಾಡಿಸ್ತಾರೆ. ಕಾಕತಾಳಿ ಅನ್ನೋ ಹಾಗೆ ಇನ್ಶೂರೆನ್ಸ್ ಮಾಡಿಸಾದ್ಮೇಲೆ ಇವರು ಎಲ್ಲೋ ಒಂದು ಕಡೆ ಹೋಗಿ ಬರ್ಬೇಕಾದ್ರೆ ಬೈಕಲ್ಲಿ ಜಾರಿ ಬಿದ್ದುಬಿಡ್ತಾರೆ. ಸಿಕ್ಕಿದೆ ಚಾನ್ಸು ಅಂದ್ಕೊಂಡು ಇವರು ತಗೊಂಡೋಗಿ ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅದಾದಮೇಲೆ ಪೊಲೀಸವರು ಅವರ ಏನೇನು ಗಾಯಗಳಾಗಿದೆ ಅಂತ ನೋಡ್ಕೊಂಬಿಟ್ಟು ಕೇಸೇನು ಬೇಡ ಸರ್ ಇದು ಅಂತೇಳ್ಬಿಟ್ಟು ಹೋಗ್ತಾರೆ. ಪೊಲೀಸವ್ರು ಹೋಗ್ತಾರೆ. ಇವರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ ಏಕ್ದಮ್. ಇಲ್ಲ ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಬೇಕು. ಆಗಿರೋ ಸಣ್ಣ ಪುಟ್ಟ ಗಾಯ ಪ್ರೈವೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಅಯ್ಯ, ಇದೇನಕ್ಕಪ್ಪ ಅಂತ ಗಾಬರಿ. ಸರಿ ಆಯಿತು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನೋಡಿದ್ರೆ ಇವರು ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ನ್ಯೂಸು. ಸತ್ತೋಗ್ಬಿಡ್ತಾರೆ ಹಾಸ್ಪಿಟ್ಲಲ್ಲೇ. ಏನಾಗಿದೆ ಅಂತ ನೋಡಿದ್ರಿ ನನ್ನ ಮಕ್ಕಳು, ಇದು ಬರುತ್ತೆ ನೋಡಿ ಹಾಸ್ಪಿಟ್ಲಲ್ಲಿ ಡ್ರಿಪ್ಸ್ ಹಾಕೋದು ಡಬ್ಬ, ಅದರೊಳಗಡೆ ಇಂಜೆಕ್ಷನು ಯಾವುದೋ ಇಲಿ ಪಾಷಾಣ, ಆ ಪಾಷಾಣ ಈ ಪಾಷಾಣ ಹಾಕ್ತಿದ್ದಾರಂತೆ. ಫಸ್ಟು ದಿವಸ ಇವ್ರಿಗೇನು ಅಂಥದ್ದೇನು ವಿಷ ಆಗಿಲ್ಲ, ಅವ್ರು ಸತ್ತೋಗಿಲ್ಲ. ನೆಕ್ಸ್ಟ್ ಡೇ ಏನು ಮಾಡಿದ್ರು, ರಾ ಪವರ್ ಕೊಟ್ಟರು. ಸರಿ ಅಂದ್ಬಿಟ್ಟು ಅವರು ಹಾರ್ಟ್ ಅಟ್ಯಾಕ್ ಆಗಿ ಇದು ತೀರೋದ್ರು ಅಂತ ರಿಪೋರ್ಟ್ ಬಂತು. ಪೊಲೀಸರು ಏನು ಮಾಡಿದ್ರು, ಡೌಟ್ ಬಂತು, ಇದೇನಿದು ಸಣ್ಣ ಪುಟ್ಟ ಗಾಯಗಳಾಗಿರೋದು ಹಾರ್ಟ್ ಅಟ್ಯಾಕ್ ಅಂತವ್ರಲ್ಲ ಅಂದ್ಬಿಟ್ಟು ರಿಪೋರ್ಟ್ FSL ರಿಪೋರ್ಟ್ಗೋಸ್ಕರ ಅವ್ರ ಬಾಡಿ ಆರ್ಗನ್ಸ್ನೆಲ್ಲ ಕಳಿಸಿದ್ದಾರೆ. FSLಿಂದ ರಿಪೋರ್ಟ್ ಬಂತು, ಅದು ಶಾಕಿಂಗು. ಏನೂ ಆಗೇ ಇಲ್ಲ, ವಿಷ ಕುಡ್ದೇ ಇಲ್ಲ, ಇವರು ಹಾರ್ಟ್ ಅಟ್ಯಾಕೇ ಆಗಿರೋದು ಅಂತ. ಪೊಲೀಸವ್ರಿಗೆ ಗಾಬರಿ, ಇದು ಹೆಂಗಪ್ಪ ಅಂದ್ಬಿಟ್ಟು ಸರಿ ಆಯಿತು, ಇನ್ನೇನು FSL ಅವ್ರು ಹೇಳಿದ್ರು ಮುಗೀತು ಅಂದ್ಬಿಟ್ಟು ಕೇಸ್ ಕ್ಲೋಸ್ ಮಾಡಿ ಅವರು ದಫನ್ ಮಾಡಿ ಅವ್ರ ಬಾಡಿನ ಕೇಸ್ ಕ್ಲೋಸ್ ಮಾಡಿ ಇಟ್ಟಿದ್ರು. ಸ್ವಲ್ಪ ದಿವಸ ಕಳೀತಿದ್ದಂಗೆ ಪುಂಡಲೀಕ ಇದೆ ನೋಡಿ, ಆದರೆ ರಿಲೇಷನ್ಶಿಪ್ಪಲ್ಲಿ ಕಬಾಬ್ ಅಂಗಡಿಯವನು, ಇವನೇನು ಮಾಡ್ತಾನೆ, ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತಾನೆ. ನನಗೆ ಗೊತ್ತು ನಮ್ಮ ಎಕ್ಸ್ ಆರ್ಮಿ ಆಫೀಸರ್ ಹೆಂಗೆ ತೀರೋದ್ರು ಅಂತ, ಅವರೇನು ಹಾರ್ಟ್ ಅಟ್ಯಾಕಲ್ಲಿ ಸತ್ತಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ಬಿಡ್ತಾನೆ. ಏನಕ್ಕೆ? ಈ ಸುಮಾ ಮತ್ತು ಇವ್ರ ಮಧ್ಯೆ ಗಲಾಟೆ ಬಂದುಬಿಟ್ಟಿದೆ. ಸುಮಾ ಮತ್ತು ಕಬಾಬ್ ಅಂಗಡಿಯವ್ರ ಮಧ್ಯೆ ಗಲಾಟೆ ಬಂದುಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಈ 2 ಕೋಟಿ ಇನ್ಶೂರೆನ್ಸ್ ಅಮೌಂಟ್ ಬಂತು ನೋಡಿ, ಅದನ್ನು ಹಂಚ್ಕೊಳ್ಳೋ ವಿಚಾರಕ್ಕೆ ಇವರಿಬ್ಬರು ಜಗಳ ಬಂದುಬಿಡ್ತು. ಸರಿ, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಈ ವಿಡಿಯೋನ ನೋಡಿ ಸಂಬಂಧಿಕರು, ಸುಮಾ ಅವ್ರ ಸಂಬಂಧಿಕರು ಯಾರೋ ಪೊಲೀಸವ್ರಿಗೆ ಹಾಕ್ಕೊಟ್ರು. ಪೊಲೀಸರು ಕರ್ಕೊಂಡೋಗಿ ರುಬ್ಬಿದ್ರು. ಹೆಂಗೆ ಹೇಳು, ಏನಕ್ಕೆ ಈ ಥರ ವೀಡಿಯೋ ಹಾಕಿದೆ, ಹೆಂಗೆ ನಿಜವಾದ ಕಾರಣ ಏನು ಅಂತ ಕೇಳಿದ್ರು. ಸೊ ಇವನು ಪುಂಡರೀಕ ಒಂದೊಂದೇ ಬಿಡ್ತಾ ಬಂದ ಬಾಯ್ಬಿಟ್ಟ. ಈ FSL ಅವ್ರದ್ದು ಕತೆ ಏನಂತ ಹೇಳಿದ್ರೆ, ಇವಾಗ ಪಾಯ್ಸನ್ ಇದ್ದರೆ ಬಾಡೀಲಿ FSL ರಿಪೋರ್ಟಲ್ಲಿ ಪಾಯ್ಸನ್ ಇದೆ ಅಂತ ಬರಬೇಕು. ಆದರೆ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಈ ನನ್ನ ಮಕ್ಕಳು ಇಬ್ಬರು ಸೇರಿಕೊಂಡು ಈ ಸುಮಾ ಮತ್ತು ಅವ್ರ ಅಮ್ಮ ಮೆಡಿಕಲ್ ಫೀಲ್ಡಲ್ಲೇ ಇದ್ದವ್ರು ಅಂತ, ಅವ್ರು ಏನು ಮಾಡಿದ್ರು, FSL ಟೀಮ್ ಅವ್ರನ್ನ ಕನೆಕ್ಟ್ ಮಾಡಿ ಈ ರಿಪೋರ್ಟ್ ಒಂದು ಸ್ವಲ್ಪ ನಮ್ಮ ಕಡೆ ಬರೋಂಗೆ ನೋಡ್ಕೊಳ್ಳಿ, ವಿಷ ಇಲ್ಲ ಅಂತ ಕೊಟ್ಬಿಡಿ, ನಿಮ್ಗೊಂದು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ 3 ಲಕ್ಷ ಅವ್ರಿಗೂ ಅಮ್ಕಿದ್ದಾರೆ. ಅವ್ರೇನು ಮಾಡ್ರು, ದುಡ್ಡಿನ ಆಸೆಗೆ ವಿಷನೂ ಇಲ್ಲ ಏನೂ ಇಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಅವ್ರು ರಿಪೋರ್ಟ್ ಕೊಟ್ಟರು. ಅಲ್ಲಿಗೆ ಒಂದು ಕೇಸು ನೀಟಾಗಿ ಮುಚ್ಚಾಕಿದ್ರು. ಈ ಅಕಸ್ಮಾತಾಗಿ ಪುಂಡಲೀಕ ಏನಾದರೂ ಜಗಳ ಆಗ್ದಲೆ, ದುಡ್ಡು ಹಂಚಿಕೆ ವಿಚಾರದಲ್ಲಿ ಜಗಳ ಆಗ್ದಲೆ
ಅವನೇನಾದ್ರು ಮುಚ್ಕೊಂಡು ಇದ್ದಿದ್ರೆ ಈ ಕೇಸು ಹೊರಗಡೆನೂ ಬರ್ತಿರ್ಲಿಲ್ಲ, ಅವ್ರ ಬಾಡಿ ಒಳಗಡೆ ಇರ್ತಿತ್ತು. 2 ಕೋಟಿ ಅಮೌಂಟಿಗೆ ಇವರು ಒಬ್ಬ ಎಕ್ಸ್ ಆರ್ಮಿ ಆಫೀಸರ್ ದೇಶ ಕಾದಿರೋರನ್ನ ಮಣ್ಣಲ್ಲಿ ಮುಚ್ಚಾಕಿ ಆರಾಮಾಗಿ ಇವ್ರು ಜಾಲಿಯಾಗಿ ಇರ್ತಿದ್ರು. ಬಟ್ ಒಂದೇ ಒಂದು ಸಣ್ಣ ಜಗಳ ಇವತ್ತು ನೋಡಿ ಒಂದು ಕೇಸ್ನೇ ರಿಟರ್ನ್ ತೊಗೊಂಬಂದಿದೆ, ಇವಾಗ ಶಿಕ್ಷೆ ಆಗ್ತಿದೆ ಅವ್ರಿಗೆ. ಸೊ ಅದಕ್ಕೆ ಹೇಳೋದು, ಕಳ್ಳ ಅನ್ಕೋತಾನೆ ಸಾಕ್ಷಿನೇ ಬಿಟ್ಟಿಲ್ಲ ನಾನು, ಸಾಕ್ಷಿನೇ ಸಿಗಲ್ಲ ಅಂತ. ಆದರೆ ಎಂಥದ್ರಲ್ಲಿ FSL ಟೀಮ್ನೇ ಕನೆಕ್ಟ್ ಮಾಡಿ ಆ ರಿಪೋರ್ಟ್ನೇ ಉಲ್ಟಾ ಮಾಡಿದ್ದಾನೆ. ದುಡ್ಡುಗೋಸ್ಕರ ಅಂದರೆ ಮೊದಲೆಲ್ಲ ಸಂಬಂಧಗಳಂದರೆ ಗಂಡ ಹೆಂಡ್ತಿ, ಅಪ್ಪ ಅಮ್ಮ ಮಗ, ಅಪ್ಪ ಅಮ್ಮ ಅಂದರೆ ಹೆಂಗಿತ್ತು. ಇವಾಗ ನೋಡ್ರೆ ದುಡ್ಡುಗೋಸ್ಕರ ಕೊಲೆ ಮಾಡಿಸೋ ರೇಂಜ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಇನ್ನು ಏನೇನು ಕಾದಿದೆಯೋ ನೋಡಬೇಕು, ನೋಡೋಣ. ಓಕೆ, ಥ್ಯಾಂಕ್ ಯು.